ಎಲ್ರಿಗೂ ನಮಸ್ಕಾರ. ನೀವೀಗ ನೋಡ್ತಿದ್ದೀರಾ ಸಿಹಿ ಕುಂಬಳಕಾಯಿ. ಸೊ ಇದ್ರ ಬಗ್ಗೆ ಎಲ್ಲಿ ಬೆಳೆದಿದ್ದಾರೆ, ಎಷ್ಟು ಬೆಳೆದಿದ್ದಾರೆ, ಹೇಗೆ ಬೆಳೆದಿದ್ದಾರೆ, ಎಷ್ಟು ಕೆ ಜಿಗೆ ಮಾರ್ತಾರೆ, ಯಾರು ಈ ರೈತರು, ಏನಿದು ಲಾಭದಾಯಕವಾಗಿದೆಯಾ ಈ ಒಂದು ಕುಂಬಳಕಾಯಿದು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಸಿಗುತ್ತೆ. ನೋಡಿ, ಪೂರ್ತಿಯಾದಂಥ ವಿಡಿಯೋ ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಪೂರ್ಣವಾದಂಥ ಮಾಹಿತಿ ಸಿಗುತ್ತೆ. ಬನ್ನಿ ಇವಾಗ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಧ್ರುವ ಅಂತ. ಧ್ರುವ ಅವರೇ. ಊರ ಹೆಸರು, ಅಡ್ರೆಸ್? ಕೋಂಡಹಳ್ಳಿ ಕೆಂಪಸಾಗರ ಪೋಸ್ಟು, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆಗೆ ಸೇರಿಕೊಳ್ಳುತ್ತೆ. ಸೊ ಮಾಗಡಿಯಿಂದ ಹತ್ತಿರದಲ್ಲಿ ಎಷ್ಟು ಕಿಲೋಮೀಟರ್? ಒಂದು 5 ಕಿಲೋಮೀಟರ್. ಒಂದು 5 ಕಿಲೋಮೀಟರ್. ಸೊ ಏನು ಬೆಳೆ ಹಾಕಿದ್ದೀರಾ ಸರ್? ಕುಂಬಳ ಗಿಡ ಹಾಕಿದ್ದೀವಿ, ಬದನೆ ಗಿಡ ಹಾಕಿದ್ದೀವಿ, ಮೆಣಸಿನ ಗಿಡ ಹಾಕಿದ್ದೀವಿ, ಅವರೆ ಗಿಡ ಹಾಕಿದ್ದೀವಿ, ಮತ್ತು ಶುಂಠಿ ಮಾಡಿದ್ದೀವಿ. ಸೊ ಈ ರೀತಿ ಡಿಫ್ರೆಂಟಾಗಿ ಎಲ್ಲ ಇದು ಮಾಡಿದ್ದೀವಿ. ಒಂದೇ ಬೆಳೆ ಮಾಡಿಲ್ಲ. ಮತ್ತು ಅವರೆ ಗಿಡ ಹಾಕಿದ್ದೀವಿ. ಅವರೆ ಗಿಡ. ಸೊ ಎಲ್ಲ ಒಟ್ಟಿನಲ್ಲಿ ಕಮರ್ಷಿಯಲ್ ಕ್ರಾಪ್, ಎಲ್ಲ ವಾಣಿಜ್ಯ ಬೆಳೆಗಳೇ. ಓಕೆ. ಇದ್ರ ಬಗ್ಗೆ ಹೇಳ್ತೀರಾ? ಇದು ಕುಂಬಳ ಗಿಡದ ಬಗ್ಗೆ. ಕುಂಬಳ ಗಿಡ ರಾಗಿ ಹಾಕಿದ್ವಿ ಮೊದಲು. ಓಕೆ. ಈಗ ಎರಡನೇ ಬೆಳೆಗೆ ಕುಂಬಳ ಗಿಡ ಹಾಕಿದ್ದೀವಿ. ಎರಡನೇ ಬೆಳೆ ಕುಂಬಳ ಗಿಡ. ಎಷ್ಟು ತಿಂಗಳಾಯಿತು ಹಾಕಿ? ಸರ್ 2 ತಿಂಗಳ ಮೇಲೆ 20 ದಿನ ಆಗಿದೆ. ಓಕೆ. ಈ ಕಟಿಂಗ್ಸು ಸ್ಟಾರ್ಟ್ ಆಗಿದೆಯಾ? ಸರ್ ಇನ್ನೊಂದು 25 ದಿನ. ಇನ್ನು 25 ದಿನ ಬೇಕು. ಓಕೆ. 25 ದಿನದಲ್ಲಿ ಎಷ್ಟು ಕೆ ಜಿ ಬರ್ಬೋದು ಒಂದೊಂದು ಕಾಯಿಗಳು? ಸರ್ 2.5ರಿಂದ 3 kg ಅವರೇಜ್. ಏನು ಎಷ್ಟು ಇಳುವರಿ ಬರ್ಬೋದು ಅಂತ ಇದ್ದೀರಾ? ಎಷ್ಟು ಎಕ್ಸ್ಪೆಕ್ಟೇಷನ್ ಏನಿದೆ? ಸರ್ ನಾವೊಂದು 8-10 ಟನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಾಂ. ನೋಡೋಣ. ರೇಟು ಏನು ಸಿಗ್ಬೋದು ನಿಮ್ಗೆ ಗೊತ್ತಿಲ್ಲ? ಸರ್ ಈಗ 15 ರೂಪಾಯಿ ರೇಟ್ ಹೇಳ್ತಿದ್ದಾರೆ ಕೆ ಜಿ. ಹಾಂ. ಮತ್ತೆ ನೋಡೋಣ ಏನು ರೇಟ್ ಸಿಗುತ್ತೆ ಅಂತ ಗೊತ್ತಾಗುತ್ತಲ್ಲ. ಮಾರ್ಕೆಟಿಂಗ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಹೆಂಗಿರುತ್ತೆ ಆ ಥರ ಸೀಸನ್ ವೈಸ್ ಇದಾಗುತ್ತೆ. ಒಂದು 10 ಟನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. 10 ಟನ್ ಎಕ್ಸ್ಪೆಕ್ಟ್ ಮಾಡಿ. ಯಾವ ಥರ ಏನೇನು ಇದು ಏನು ಗೊಬ್ಬರಗಳೆಲ್ಲ? ಗೊಬ್ಬರ ಮಾಮೂಲಿ ದನಿನ ಗೊಬ್ಬರ ಕೊಟ್ಟಿದ್ವಿ. ಹಾಂ. ಮಾಮೂಲಿ ಕಮರ್ಷಿಯಲ್ ಆಗಿ ಜೈವಿಕ ಗೊಬ್ಬರಗಳು ಕೊಟ್ಟು ಮಾಡಿದ್ವಿ. ಸ್ಪ್ರೇ ಏನಾದರೂ ಕೊಟ್ಟಿದ್ದೀರಾ? ಸ್ಪ್ರೇ ಕೊಟ್ಟಿದ್ದೀವಿ ಒಂದ್ಸಲ. ರಾಸಾಯನಿಕ ಈ ರೀತಿ ಕೊಟ್ಕೊಂಡಿದ್ದೀವಿ. ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಂತಂದರೆ ಹಾಂ ಸರ್, ಕುಂಬಳಕಾಯಿಗಳು ಸಿಗುತ್ತೆ. ಓಕೆ. ಸರ್ ಬದನೆ ಗಿಡಗಳು ಯಾವ ವೆರೈಟಿ ಇದು? ಸರ್ ಇದು ಉದ್ದು ಬದನೆ, ಉದ್ದು ಬದನೆ, ಗ್ರೀನ್ ಕಲರ್ ಇರುತ್ತೆ. ಓಕೆ. ಎಷ್ಟು ತಿಂಗಳಾಗಿದೆ? 999 ಅಂತ. 999 ಅಂತನಾ ವೆರೈಟಿ? ಓಕೆ. ಇಳುವರಿ ಎಲ್ಲ ಚೆನ್ನಾಗಿ ಬರ್ತಿದೆಯಾ? 2 ತಿಂಗಳು ಆಗಿದೆ ಹಾಕಿ. ಓಕೆ. 2.5 ತಿಂಗಳಾಗಿದೆ. ಹಾಂ. ಇದು ಮಾರ್ಕೆಟು ನಿಮಗೆ ಮಾಗಡಿನೇನಾ? ಇದೆ ಸರ್. ನಿಯರ್ ಮಾರ್ಕೆಟ್ ಮಾಗಡಿ. ಸೊ ಈ ರೀತಿ ಬಂದಿದೆ. ಇನ್ನೂ ಎಷ್ಟು ದಿನ ಆಗುತ್ತೆ ಇದು ಬರೋವಂಥದ್ದು? ಸರ್ ಅಲ್ಲೇ 3 ಕಟಾವ್ ಆಗಿದೆ. ಆಲ್ರೆಡಿ ಆಗಿದೆ. ಅಲ್ಲೇ 3 ಕಟಾವ್. ಸೊ ಬರ್ತಾ ಇರುತ್ತೆ, ಕಟ್ ಮಾಡಿ ಕೊಡಿ. ಅದು ಇದಾಗ್ತಾ ಇರ್ತದೆ. ಓಕೆ. 3 ಕಟಾವ್ ಆಗಿದೆ. ಸ್ಪ್ರೇಗಳು ಕೊಡ್ತಾ ಇರಬೇಕು ಇದು ಮಾಮೂಲಿ. ಸ್ಪ್ರೇ ಕೊಡ್ತಾ ಇರ್ಬೇಕು. ಇಲ್ಲಾಂದರೆ ಉಜಿ ಹೊಡಿಯುತ್ತೆ. ಜಾಸ್ತಿ ಇದಕ್ಕೆ. ಹೌದು. ತುಂಬ ಚೆನ್ನಾಗಿದೆ ಇವಾಗ ಗಿಡಗಳು. ಹಿಂಗೆ ಮೇಂಟೈನ್ ಮಾಡಿದ್ದೀರಾ? ನನ್ನೇ ಒಂದು ಚೀಲ ಹಾಕಿದ್ರು. ಹಾಂ. ಬ್ಯಾಗ್ ಆಗಿತ್ತು. ಓಕೆ, ಸೂಪರ್. ನೀವು ಇವ್ರ ಹತ್ರ ಕುಂಬಳಕಾಯಿ, ಮೆಣಸಿನ್ಕಾಯಿ, ಬದನೆಕಾಯಿ, ಅವರೆಕಾಯಿ ಈ ರೀತಿ ಯಾರು ಬೇಕಾದ್ರೂ ತೊಗೋಬೋದು. ರೈತರಾಗಿರ್ಬೋದು, ಇಲ್ಲ ನಿಮ್ಮ ಒಂದು FPO ಕಂಪ್ನಿಗಳಿಂದ ಬೇಕಾದರೂ ತೊಗೋಬೋದು. ಇವ್ರಿಗೆ ಕಾಲ್ ಮಾಡಿ. ಅಣ್ಣ ತಮ್ಮದಿರು ಇಬ್ಬರು ಇದ್ದಾರೆ, ನಟರಾಜ್ ಅವರು ಮತ್ತು ಧ್ರುವ ಅವರು. ಇಬ್ರಿಗೂ ಕಾಲ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಏನು ಬೇಕು, ಹೆಂಗಿದೆ, ಏನು ಬೆಳೆ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೇಳಿ ತಿಳ್ಕೊಳ್ಳಿ. ನಿಮ್ಗೆ ಅನುಕೂಲ ಆಗುತ್ತೆ. ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಇವಾಗ ಅವರೆ ಗಿಡಗಳನ್ನೆಲ್ಲ ಬೆಳೆದು ಅವರೆಕಾಯಿನ ತೆಗಿತಾ ಇರೋವಂಥದ್ದು. ಸೊ ಈ ರೀತಿ ಎಲ್ಲ ಹೂ ಬಿಟ್ಟಿದೆ.
ಸೊ ಪರಾಗಸ್ಪರ್ಶಕ್ಕೆ ಜೇನುಹುಳುಗಳು ಕೂಡ ಬಂದು ಹೋಗ್ತಿದ್ದಾವೆ. ಮುಂಚೆನೇ ಇದರಲ್ಲಿ ರಾಗಿ ಬೆಳೆದಿದ್ದರಿಂದ ಅದು ಉದುರಿರೋದ್ರಿಂದ ರಾಗಿ ಕೂಡ ಇದರಲ್ಲಿ ನೀವು ಈಗ ಹಳೆಯದು ಕಳೆ ಅನ್ನೋ ಥರದಲ್ಲಿ ಈಗ ನೋಡಬೇಕು. ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಈಗ ಅವರೆ ಗಿಡಗಳನ್ನು ಕೂಡ ಬೆಳೀತಾ ಇದ್ದಾರೆ. ಸೊ ಇದ್ರ ಜೊತೆಗೆ ನೀವು ಆಲ್ರೆಡಿ ನೋಡಿದ್ರಿ ಅವರೆ ಗಿಡಗಳು, ಮೆಣಸಿನ್ಕಾಯಿ ಇಡ್ಬೋದು ಇದನ್ನೆಲ್ಲ. ಸೊ ಹಾಗೆ ಬನ್ನಿ ಇವರ ಮನೆ ಕೂಡ ನೋಡೋಣ ಹೇಗಿದೆ ಅಂತ. ಸೊ ತುಂಬ ಚೆನ್ನಾಗಿ ಮನೆನ ಕಟ್ಕೊಂಡಿದ್ದಾರೆ. ಎಡಭಾಗದಲ್ಲಿ ಬಲಭಾಗದಲ್ಲಿ ಅಡಿಕೆ ಗಿಡಗಳಿದೆ. ಅದರ ಕಡೆದೇ ಇನ್ನೊಂದು ಹಳೆಯ ಫ್ಲ್ಯಾಟ್ ಇದೆ, ಒಂದು 4.5 ವರ್ಷದ್ದು. ಆಲ್ರೆಡಿ ಇವಾಗ ಅದರಲ್ಲಿ ಒಂಬಾಳೆಗಳು ಬಂದು ಇವಾಗ ಅಡಿಕೆನಲ್ಲಿ ಆಲ್ರೆಡಿ ಕುಯ್ತಿದ್ದಾರೆ. ಅದ್ರ ಒಳಗಡೆ ಅವರು ಬೇರೆ ಕ್ರಾಪ್ ಹಾಕ್ಕೊಂಡಿದ್ದಾರೆ. ಇದರಲ್ಲಿ ನೀವು ನೋಡ್ತಿದ್ದೀರಿ ಈಗ ಗೆಣಸು ಕೂಡ ಹಾಕಿದ್ದಾರೆ. ಗೆಣಸು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ತಿರುಗಿ ಇನ್ನೊಂದಷ್ಟು ಬಿತ್ತನೆ ಮಾಡೋದಕ್ಕೆ ಬಿಟ್ಕೊಂಡಿದ್ದಾರೆ. ಸುಮಾರು ಒಂದು ಅರ್ಧ ಎಕರೆಯಷ್ಟು ಗೆಣಸು ಕೂಡ ಇದೆ. ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ತಿದ್ದೀರಾ. ಈ ಒಂದು ಅಡಿಕೆ ಹೇಳಿದ್ನಲ್ಲ, ಅಡಿಕೆ ಒಳಗಡೆ ಬೀನ್ಸು ಮತ್ತು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದಾರೆ. ಅದರಲ್ಲೂ ಒಳ್ಳೆ ಇಳುವರಿ ತೆಗಿತಿದ್ದಾರಂತೆ. ಸೊ ಈ ರೀತಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ನಿಮಗೆ.